ಇವತ್ತು ಸಿ ವಿ ನಾಗೇಶ್ ಅವರು ಯಾವ ರೀತಿ ವಾದ ಮಂಡಿಸಿದ್ರು ಅಂತಂದರೆ ದರ್ಶನ್ ಫ್ಯಾನ್ಸ್ಗಳೆಲ್ಲ ಖುಷಿ ಆದರು. ವಾಸ್ ಬಂದುಬಿಡ್ತಾರೆ ಹೊರಗಡೆ. ಆದರೆ ಇನ್ನೂ ಟೈಮ್ ಇದೆ ಅದಕ್ಕೆ. ಯಾಕಂದರೆ ನಾನು ಹೇಳಿದ್ನಲ್ವಾ, ಇದು ದರ್ಶನ್ ಪರವಾಗಿ ವಾದ ಮಂಡಿಸಿದ್ದು. ಈಗ ನಮಗೆ ಬೇಕಿರುವಂಥದ್ದು ಅಂದರೆ ಅದಾದ ನಂತರ ಕೋರ್ಟ್ಗೆ ಬೇಕಿರುವಂಥದ್ದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಯಾವ ರೀತಿ ವಾದ ಮಂಡಿಸ್ತಾರೆ. ಇವತ್ತು ಸಿ ವಿ ನಾಗೇಶ್ ಹೇಳ್ತಾರೆ, ರಸ್ತೆ ಬದಿ ರೇಣುಕಾಸ್ವಾಮಿ ಶವ ಬಿಸಾಡಲಾಗಿತ್ತು. ಜೂನ್ 9 ಬೆಳಗ್ಗೆ 9ಕ್ಕೆ ಪ್ರಕರಣ ದಾಖಲಾಗಿತ್ತು. ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಮಾಹಿತಿ ನೀಡಿದ್ದ. ಶವ ಸಿಕ್ಕ ತಕ್ಷಣವೇ ಮಹಜರು ಮಾಡಬೇಕಾಗಿತ್ತು. ಆದರೆ ಜೂನ್ 11ರಂದು ಸ್ಥಳ ಮಹಜರಾಗತ್ತೆ. ಸ್ಥಳ ಮಹಜರಿಗೆ 2 ದಿನ ತಡ ಮಾಡಿದ್ಯಾಕೆ ಅನ್ನುವಂಥ ಪ್ರಶ್ನೆ. ಶವದ ಗುರುತು ಪತ್ತೆಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಹಜರು ಮಾಡಲು ಶವದ ಗುರುತು ಬೇಕಾ ಅನ್ನುವಂಥದ್ದು. ಇನ್ನು ರಕ್ತದ ಕಲೆ ಹೇಗೆ ಬಂತು? 13 ಆರೋಪಿಗಳ ಬಟ್ಟೆ ಚಪ್ಪಲಿಯಲ್ಲಿ ರಕ್ತದ ಕಲೆ ಇದೆ. 13 ಜನರ ಬಟ್ಟೆ ಚಪ್ಪಲಿಯಲ್ಲಿ ರಕ್ತದ ಕಲೆ ಹೇಗೆ ಸಾಧ್ಯ? ಮರದ ಕಟ್ಟಿಗೆ ಮೇಲೆ ರಕ್ತದ ಕಲೆ ಇದೆ ಅಂದರೆ ಆಶ್ಚರ್ಯ ಆಗುತ್ತೆ. ಪೋಸ್ಟ್ ಮಾರ್ಟಮ್ನಲ್ಲಿ ಬಲವಾದ ಪೆಟ್ಟು ಅಂತ ಉಲ್ಲೇಖ ಆಗಿದೆ. ಆದರೆ ರೇಣುಕಾ ದೇಹದಲ್ಲಿ 2.5 ಸೆಂಟಿಮೀಟರ್ ಗಾಯ ಇದೆ. ಆದರೂ ರಕ್ತದ ಕಲೆ ಸಿಕ್ಕಿದೆ ಅಂತ ಪೊಲೀಸರು ಬೀಗ್ತಾ ಇದ್ದಾರೆ. ಇನ್ನೊಂದು ಕಡೆ ಚಿಕ್ಕಣ್ಣ ಕೂಡ ಸೇಫ್. ಚಿಕ್ಕಣ್ಣ, ನವೀನ್, ಚೇತನ್ ಹೇಳಿಕೆ ಪಡೆಯಲಾಗಿದೆ. 3 ಜೊತೆ ದರ್ಶನ್ ಊಟಕ್ಕೆ ಹೋಗಿದ್ರು. ದರ್ಶನ್ ಕರೆದಿದ್ರೆ ಚಿಕ್ಕಣ್ಣ ಊಟಕ್ಕೆ ಹೋಗಿದ್ರು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದರು. ಚಿಕ್ಕಣ್ಣನವರ 2 ಹೇಳಿಕೆಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. 161 ಹೇಳಿಕೆಯಲ್ಲಿ ಪವನ್ ಹೆಸರು ಹೇಳಿದ್ದಾರೆ. 164 ಹೇಳಿಕೆಯಲ್ಲಿ ಪವನ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ದರ್ಶನ್ 4:30ವರೆಗೆ ಸ್ಟೋನಿ ಬ್ರೂಕ್ನಲ್ಲೇ ಇದ್ದರು. ಸ್ಟೋನಿ ಬ್ರೂಕ್ನಲ್ಲಿ ಯಾವುದೇ ಸಂಚು ಮಾಡಿಲ್ಲ. ಸ್ಟೋನಿ ಬ್ರೂಕ್ನಲ್ಲಿ ಊಟ ಮಾಡಿದ್ದೇ ಸಂಚು ಎಂದಿದ್ದಾರೆ. ಪವಿತ್ರ ದರ್ಶನ್ ನಂಟು ಏನಿದೆ? ಪವಿತ್ರ ಗೌಡ ಜೊತೆ ದರ್ಶನ್ ಸಂಭಾಷಣೆ, ವಾಟ್ಸಪ್ ಕರೆ ಮಾಡಿ ಮಾತನಾಡಿದ್ದು ಉಲ್ಲೇಖ ಆಗ್ತಾ ಇದೆ. 342 ಬಾರಿ ವಾಟ್ಸಪ್ನಲ್ಲಿ ದರ್ಶನ್ ಮಾತುಕತೆ ಮಾಡಿದ್ದಾರೆ. ಜನವರಿ 1ರಿಂದ ಮೇ 9ರವರೆಗೆ 342 ಬಾರಿ ಕರೆ ಮಾಡಿದ್ದಾರೆ. ಗೆಳತಿಗೆ ದರ್ಶನ್ ಕರೆ ಮಾಡಿದರೆ ತಪ್ಪೇನು ಅಂತ ಕೇಳಿದ್ದಾರೆ. ಪವಿತ್ರಗಿಂತ ಪವನ್ ಜೊತೆ ಹೆಚ್ಚು ಬಾರಿ ಮಾತು. ಪವನ್ 416 ಬಾರಿ ಕರೆ ಮಾಡಿದ್ದಾರೆ. ಪವನ್ಗೆ ಕರೆ ಮಾಡಿದರೆ ತಪ್ಪೇನು ಅಂತ ನಾಗೇಶ್ ಕೇಳಿದ್ದಾರೆ. ಶೆಡ್ ಮತ್ತು CCTV. CCTVಯಲ್ಲಿ ಶೆಡ್ಗೆ ಹೋಗೋ ದೃಶ್ಯ ಇದೆ. ಶೆಡ್ಗೆ ಹೋಗೋ ದೃಶ್ಯ ಬಿಟ್ಟರೆ ಬೇರೇನೂ ಇಲ್ಲ. ಮನೆಯಿಂದ ದರ್ಶನ್ ಹೊರ ಹೋಗೋ ದೃಶ್ಯ ಇದೆ. ಅದನ್ನೇ ಪ್ರಮುಖ ಸಾಕ್ಷಿ ಅಂತ ಬಿಂಬಿಸಲಾಗ್ತಾ ಇದೆ. ಐ ವಿಟ್ನೆಸ್ ಕತೆ ಏನು? ಈ ಪ್ರಕರಣದಲ್ಲಿ 6 ಜನ ಐ ವಿಟ್ನೆಸ್ಗಳಿದ್ದಾರೆ. ಎಲ್ಲ 6 ಜನರ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ. 8ನೇ ತಾರೀಕಿಗೆ ರೇಣುಕಾ ಶೆಡ್ಗೆ ಬಂದಿದ್ದರು. ಪೊಲೀಸರ ಮುಂದೆ ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮಂಗಳವಾರ ಕೊಲೆಯಾಗಿದೆ ಎಂದಿದ್ದಾನೆ. ಮಂಗಳವಾರ ಅಂದರೆ ಜೂನ್ 11 ಆಗುತ್ತೆ. ಕಾಕಿ ಹೇಳಿದ ಮೇಲೆ ಕೊಲೆ ಬಗ್ಗೆ ಗೊತ್ತಾಯಿತು ಅಂತ ಹೇಳಿದ್ದಾನೆ. ಹಾಗಾದರೆ ಆತ ಹೇಗೆ ಪ್ರತ್ಯಕ್ಷದರ್ಶಿ ಆಗ್ತಾನೆ? ಕಿರಣ್ ಹಾಗೂ ಪುನೀತ್ ಹೇಳಿಕೆ ಬಗ್ಗೆ ತಕರಾರಿದೆ. ತಡವಾಗಿ ಇಬ್ಬರ ಹೇಳಿಕೆ ರೆಕಾರ್ಡ್ ಮಾಡಲಾಗಿದೆ. ಘಟನೆ ನಡೆದ 12 ದಿನಗಳ ಬಳಿಕ ರೆಕಾರ್ಡ್ ಮಾಡಿದ್ದೇಕೆ? 37 ಲಕ್ಷದ ರಹಸ್ಯ. ರೇಣುಕಾ ಹತ್ಯೆಗೂ ಮುನ್ನ ಹಣ ಇತ್ತು. ದರ್ಶನ್ ನಿವಾಸದಲ್ಲಿ 37 ಲಕ್ಷ ಸೀಸ್ ಮಾಡಿದ್ದಾರೆ. ಆ 37 ಲಕ್ಷ ಮೋಹನ್ ರಾಜ್ ಅನ್ನೋರು ಕೊಟ್ಟಿದ್ದರು. ಮೋಹನ್ ಆಲ್ಬಮ್ ರಿಲೀಸ್ಗಾಗಿ ಹಣ ನೀಡಿದರು. ಮೇ ತಿಂಗಳಲ್ಲಿಯೇ ಮೋಹನ್ ರಾಜ್ ಹಣ ನೀಡಿದರು. ಇವತ್ತು ಸಿ ವಿ ನಾಗೇಶ್ ಅವರು ಯಾವ ರೀತಿ ವಾದ ಮಂಡಿಸಿದ್ರು ಅಂತಂದರೆ ದರ್ಶನ್ ಫ್ಯಾನ್ಸ್ಗಳೆಲ್ಲ ಖುಷಿ ಆದರು. ವಾಸ್ ಬಂದುಬಿಡ್ತಾರೆ ಹೊರಗಡೆ. ಆದರೆ ಇನ್ನೂ ಟೈಮ್ ಇದೆ ಅದಕ್ಕೆ. ಯಾಕಂದರೆ ನಾನು ಹೇಳಿದ್ನಲ್ವಾ, ಇದು ದರ್ಶನ್ ಪರವಾಗಿ ವಾದ ಮಂಡಿಸಿದ್ದು. ಈಗ ನಮಗೆ ಬೇಕಿರುವಂಥದ್ದು ಅಂದರೆ ಅದಾದ ನಂತರ ಕೋರ್ಟ್ಗೆ ಬೇಕಿರುವಂಥದ್ದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಯಾವ ರೀತಿ ವಾದ ಮಂಡಿಸ್ತಾರೆ. ಇವತ್ತು ಸಿ ವಿ ನಾಗೇಶ್ ಹೇಳ್ತಾರೆ, ರಸ್ತೆ ಬದಿ ರೇಣುಕಾಸ್ವಾಮಿ ಶವ ಬಿಸಾಡಲಾಗಿತ್ತು. ಜೂನ್ 9 ಬೆಳಗ್ಗೆ 9ಕ್ಕೆ ಪ್ರಕರಣ ದಾಖಲಾಗಿತ್ತು. ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಮಾಹಿತಿ ನೀಡಿದ್ದ. ಶವ ಸಿಕ್ಕ ತಕ್ಷಣವೇ ಮಹಜರು ಮಾಡಬೇಕಾಗಿತ್ತು. ಆದರೆ ಜೂನ್ 11ರಂದು ಸ್ಥಳ ಮಹಜರಾಗತ್ತೆ. ಸ್ಥಳ ಮಹಜರಿಗೆ 2 ದಿನ ತಡ ಮಾಡಿದ್ಯಾಕೆ ಅನ್ನುವಂಥ ಪ್ರಶ್ನೆ. ಶವದ ಗುರುತು ಪತ್ತೆಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಹಜರು ಮಾಡಲು ಶವದ ಗುರುತು ಬೇಕಾ ಅನ್ನುವಂಥದ್ದು. ಇನ್ನು ರಕ್ತದ ಕಲೆ ಹೇಗೆ ಬಂತು?
13 ಆರೋಪಿಗಳ ಬಟ್ಟೆ ಚಪ್ಪಲಿಯಲ್ಲಿ ರಕ್ತದ ಕಲೆ ಇದೆ. 13 ಜನರ ಬಟ್ಟೆ ಚಪ್ಪಲಿಯಲ್ಲಿ ರಕ್ತದ ಕಲೆ ಹೇಗೆ ಸಾಧ್ಯ? ಮರದ ಕಟ್ಟಿಗೆ ಮೇಲೆ ರಕ್ತದ ಕಲೆ ಇದೆ ಅಂದರೆ ಆಶ್ಚರ್ಯ ಆಗುತ್ತೆ. ಪೋಸ್ಟ್ ಮಾರ್ಟಮ್ನಲ್ಲಿ ಬಲವಾದ ಪೆಟ್ಟು ಅಂತ ಉಲ್ಲೇಖ ಆಗಿದೆ. ಆದರೆ ರೇಣುಕಾ ದೇಹದಲ್ಲಿ 2.5 ಸೆಂಟಿಮೀಟರ್ ಗಾಯ ಇದೆ. ಆದರೂ ರಕ್ತದ ಕಲೆ ಸಿಕ್ಕಿದೆ ಅಂತ ಪೊಲೀಸರು ಬೀಗ್ತಾ ಇದ್ದಾರೆ. ಇನ್ನೊಂದು ಕಡೆ ಚಿಕ್ಕಣ್ಣ ಕೂಡ ಸೇಫ್. ಚಿಕ್ಕಣ್ಣ, ನವೀನ್, ಚೇತನ್ ಹೇಳಿಕೆ ಪಡೆಯಲಾಗಿದೆ. 3 ಜೊತೆ ದರ್ಶನ್ ಊಟಕ್ಕೆ ಹೋಗಿದ್ರು. ದರ್ಶನ್ ಕರೆದಿದ್ರೆ ಚಿಕ್ಕಣ್ಣ ಊಟಕ್ಕೆ ಹೋಗಿದ್ರು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದರು. ಚಿಕ್ಕಣ್ಣನವರ 2 ಹೇಳಿಕೆಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. 161 ಹೇಳಿಕೆಯಲ್ಲಿ ಪವನ್ ಹೆಸರು ಹೇಳಿದ್ದಾರೆ. 164 ಹೇಳಿಕೆಯಲ್ಲಿ ಪವನ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ದರ್ಶನ್ 4:30ವರೆಗೆ ಸ್ಟೋನಿ ಬ್ರೂಕ್ನಲ್ಲಿ ಇದ್ದರು. ಸ್ಟೋನಿ ಬ್ರೂಕ್ನಲ್ಲಿ ಯಾವುದೇ ಸಂಚು ಮಾಡಿಲ್ಲ. ಸ್ಟೋನಿ ಬ್ರೂಕ್ನಲ್ಲಿ ಊಟ ಮಾಡಿದ್ದೇ ಸಂಚು ಎಂದಿದ್ದಾರೆ. ಪವಿತ್ರ ದರ್ಶನ್ ನಂಟು ಏನಿದೆ? ಪವಿತ್ರ ಗೌಡ ಜೊತೆ ದರ್ಶನ್ ಸಂಭಾಷಣೆ, ವಾಟ್ಸಪ್ ಕರೆ ಮಾಡಿ ಮಾತನಾಡಿದ್ದು ಉಲ್ಲೇಖ ಆಗ್ತಾ ಇದೆ. 342 ಬಾರಿ ವಾಟ್ಸಪ್ನಲ್ಲಿ ದರ್ಶನ್ ಮಾತುಕತೆ ಮಾಡಿದ್ದಾರೆ. ಜನವರಿ 1ರಿಂದ ಮೇ 9ರವರೆಗೆ 342 ಬಾರಿ ಕರೆ ಮಾಡಿದ್ದಾರೆ. ಗೆಳತಿಗೆ ದರ್ಶನ್ ಕರೆ ಮಾಡಿದರೆ ತಪ್ಪೇನು ಅಂತ ಕೇಳಿದ್ದಾರೆ. ಪವಿತ್ರಗಿಂತ ಪವನ್ ಜೊತೆ ಹೆಚ್ಚು ಬಾರಿ ಮಾತು. ಪವನ್ 416 ಬಾರಿ ಕರೆ ಮಾಡಿದ್ದಾರೆ. ಪವನ್ಗೆ ಕರೆ ಮಾಡಿದರೆ ತಪ್ಪೇನು ಅಂತ ನಾಗೇಶ್ ಕೇಳಿದ್ದಾರೆ. ಶೆಡ್ ಮತ್ತು CCTV. CCTVಯಲ್ಲಿ ಶೆಡ್ಗೆ ಹೋಗೋ ದೃಶ್ಯ ಇದೆ. ಶೆಡ್ಗೆ ಹೋಗೋ ದೃಶ್ಯ ಬಿಟ್ಟರೆ ಬೇರೇನೂ ಇಲ್ಲ. ಮನೆಯಿಂದ ದರ್ಶನ್ ಹೊರ ಹೋಗೋ ದೃಶ್ಯ ಇದೆ. ಅದನ್ನೇ ಪ್ರಮುಖ ಸಾಕ್ಷಿ ಅಂತ ಬಿಂಬಿಸಲಾಗ್ತಾ ಇದೆ. ಐ ವಿಟ್ನೆಸ್ ಕತೆ ಏನು? ಈ ಪ್ರಕರಣದಲ್ಲಿ 6 ಜನ ಐ ವಿಟ್ನೆಸ್ಗಳಿದ್ದಾರೆ. ಎಲ್ಲ 6 ಜನರ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ. 8ನೇ ತಾರೀಕಿಗೆ ರೇಣುಕಾ ಶೆಡ್ಗೆ ಬಂದಿದ್ದರು. ಪೊಲೀಸರ ಮುಂದೆ ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮಂಗಳವಾರ ಕೊಲೆಯಾಗಿದೆ ಎಂದಿದ್ದಾನೆ. ಮಂಗಳವಾರ ಅಂದರೆ ಜೂನ್ 11 ಆಗುತ್ತೆ. ಕಾಕಿ ಹೇಳಿದ ಮೇಲೆ ಕೊಲೆ ಬಗ್ಗೆ ಗೊತ್ತಾಯಿತು ಅಂತ ಹೇಳಿದ್ದಾನೆ. ಹಾಗಾದರೆ ಆತ ಹೇಗೆ ಪ್ರತ್ಯಕ್ಷದರ್ಶಿ ಆಗ್ತಾನೆ? ಕಿರಣ್ ಹಾಗೂ ಪುನೀತ್ ಹೇಳಿಕೆ ಬಗ್ಗೆ ತಕರಾರಿದೆ. ತಡವಾಗಿ ಇಬ್ಬರ ಹೇಳಿಕೆ ರೆಕಾರ್ಡ್ ಮಾಡಲಾಗಿದೆ. ಘಟನೆ ನಡೆದ 12 ದಿನಗಳ ಬಳಿಕ ರೆಕಾರ್ಡ್ ಮಾಡಿದ್ದೇಕೆ? 37 ಲಕ್ಷದ ರಹಸ್ಯ. ರೇಣುಕಾ ಹತ್ಯೆಗೂ ಮುನ್ನ ಹಣ ಇತ್ತು. ದರ್ಶನ್ ನಿವಾಸದಲ್ಲಿ 37 ಲಕ್ಷ ಸೀಸ್ ಮಾಡಿದ್ದಾರೆ. ಆ 37 ಲಕ್ಷ ಮೋಹನ್ ರಾಜ್ ಅನ್ನೋರು ಕೊಟ್ಟಿದ್ದರು. ಮೋಹನ್ ಆಲ್ಬಮ್ ರಿಲೀಸ್ಗಾಗಿ ಹಣ ನೀಡಿದರು. ಅಕ್ರಮ ನಿರ್ಲಕ್ಷ್ಯವಾದರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಮನುಕುಲದ ಸಂಕಷ್ಟ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ. ಶೆಡ್ಗೆ ಹೋಗೋಣ ಬಾ. ಬ್ಯಾಂಕಿ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥೆಯನ್ನು ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ. ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ. ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ.
ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.